ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ಈ ವ್ಲಾಗ್ ಬಂದ್ಬಿಟ್ಟು ಲಾಸ್ಟ್ ವೀಕ್ ಮೈಸೂರಿನಲ್ಲಿ ನಡೆದಂಥ ಮೈಸೂರು ಸಂತೆಯ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನಾನು ವೀಕೆಂಡಲ್ಲೇ ತೊಗೊಳೋದ್ರಿಂದ ವೆಲ್ಕಮ್ ಟು ವೀಕೆಂಡ್ ವ್ಲಾಗ್. ಈ ಒಂದು ಇವೆಂಟ್ ಬಂದ್ಬಿಟ್ಟು 6th, 7th ಆ್ಯಂಡ್ 8th ಆಫ್ ಫೆಬ್ರವರಿ ನಡೆದಿತ್ತು. ಐ ನೋ ಸಾಕಷ್ಟು ಜನ ನೀವು ಹೋಗಿ ವಿಸಿಟ್ ಮಾಡಿರ್ತೀರ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮೇಳ ಅಂತಲೇ ಹೇಳ್ಬೋದು. ಎಲ್ಲ ಕ್ಯಾಟಗರಿಯಲ್ಲಿನೂ ಏನು ಎಂಟ್ರಪ್ರಿನರ್ಸ್ ಇರ್ತಾರೆ, ಅವರವರ ಬ್ರ್ಯಾಂಡ್ನ ಇಲ್ಲಿ ಶೋಕೇಸ್ ಮಾಡಿರ್ತಾರೆ. ನೀವು ನೋಡಬಹುದು ಇಲ್ಲಿ ಬೈಕ್ಸು, ವೆಹಿಕಲ್ಸಿಂದ ಹಿಡಿದು ಕಾರು, ಎಲ್ಲ ರೀತಿಯಾದಂಥ ಏನು ಶಾಪ್ ಇದೆ ಅವರು ಒಂದು ಎಕ್ಸಿಬಿಷನ್ ಥರ ಇಲ್ಲಿ ಇಟ್ಟಿದ್ರು. ಫ್ರಂಟಲ್ಲಿ ನಾವೇನು ಜಾಸ್ತಿ ಇದು ಮಾಡಲಿಲ್ಲ, ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಅಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಸ್ ಇತ್ತು, ಬಟ್ ನಾವೇನು ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ. ನಾವು ಒಳಗಡೆ ಏನು ಶಾಪಿಂಗ್ ಇದೆ ಅಲ್ಲಿ ಹೋದ್ವಿ. ಆ್ಯಂಡ್ ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಜ್ಯುವೆಲರಿ ಅಂದರೆ ಎಷ್ಟು ಇಷ್ಟ, ನನಗೂ ಕೂಡ ಇಷ್ಟ. ಈ ಬಾರಿ ಅಂತೂ ನಾನು ಫುಲ್ ಆನ್ ಶಾಪಿಂಗ್ ಮೋಡಲ್ಲಿದ್ದೆ. ಬಿಕಾಸ್ ಈಗ ರೀಸೆಂಟಾಗಿ ನಾನೊಂದಷ್ಟು ಡ್ರೆಸ್ಗಳನ್ನ ತೊಗೊಂಡಿದ್ದೆ. ಸೊ ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ಡ್ರೆಸ್ಗೆ ಮ್ಯಾಚಿಂಗ್ ಇಯರಿಂಗ್ಸ್. ಐ ಲವ್ ಇಯರಿಂಗ್ಸ್. ನೀವು ನನ್ನ ವಿಡಿಯೋಸ್ನ ನೋಡಿರೋರಾದರೆ ನಿಮಗೆ ಗೊತ್ತಿರುತ್ತೆ. ಐ ಲವ್ ಟು ವೇರ್ ಡಿಫ್ರೆಂಟ್ ಕೈಂಡ್ ಆಫ್ ಇಯರಿಂಗ್ಸ್. ಸೊ ಇಲ್ಲಿ ಇಮಿಟೇಷನ್ ಜ್ಯುವೆಲರೀಸ್ನ ನಾನು ನೋಡ್ತಾ ಇದ್ದೆ. ಹಾಗೆ ಸಾಕಷ್ಟು ಕೂಡ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ, ಹೋಲ್ ವಿಡಿಯೋ ಕ್ಯಾಪ್ಚರ್ಡ್ ಬೈ ಧೃತಿ. ಅವರು ಮಮ್ಮಿ ನಾನು ವಿಡಿಯೋ ಮಾಡಿಕೊಡ್ತೀನಿ ನಿಮಗೆ, ಯು ಎಕ್ಸ್ಪ್ಲೋರ್. ಯಾಕೆಂದರೆ ಪ್ರಿವಿಯಸ್ಲಿ ಎಲ್ಲ ಚಿಕ್ಕವಳಿದ್ದಾಗ ನನ್ನ ಫೇಸ್ ಕಾಣಿಸ್ತಾ ಇರಲಿಲ್ಲ. ನಾನೇ ಕ್ಯಾಮ್ರಾ ಇಟ್ಕೊಂಡು ಅವ್ರದ್ದೆಲ್ಲ ಶೂಟ್ ಮಾಡ್ತಾಯಿದ್ದೆ. ಬಟ್ ದಿಸ್ ಟೈಮ್ ಇಲ್ಲ ಮಮ್ಮಿ, ನಾನು ಶೂಟ್ ಮಾಡಿಕೊಡ್ತೀನಿ, ಯು ಎಕ್ಸ್ಪ್ಲೋರ್ ದಿಸ್ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ಸೋ ಮಚ್ ಧೃತಿ. ನೋಡ್ತಾ ಇದ್ದೀರಾ ಅಲ್ಲ, ಕ್ಯೂಟ್ ಕ್ಯಾಂಡಲ್ಸಿಂದ ಹಿಡಿದು ಆ್ಯಂಟಿ ಟಾನಿಶ್ ಜ್ಯುವೆಲರಿ ಮತ್ತು ಇಮಿಟೇಷನ್ ಜ್ಯುವೆಲರಿ, ಈ ಥರ ಎಲ್ಲ ವೆರೈಟೀಸ್ ಆಫ್ ಸ್ಟಾಲ್ಸ್ ಇದೆ ಇಲ್ಲಿ. ಈ ಬಾರಿ ಐ ಥಿಂಕ್ ಕ್ರಿಸ್ಟಲ್ಸ್ ಕೂಡ ಇತ್ತು. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಬಂದಿರಲಿಲ್ಲ, ಈ ವರ್ಷ ಬಂದಿದ್ದೆ. ಆ್ಯಂಡ್ ಸ್ಯಾರೀಸ್ಗಳಿದ್ವು, ಕುರ್ತಿಗಳಿದ್ವು. ನಾನು ಅದನ್ನೆಲ್ಲ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಆ್ಯಸ್ ಯೂಶ್ವಲ್ ನಾನು ಸ್ವಲ್ಪ ಲೇಟಾಗೇ ಹೋಗಿದ್ದೆ. ಆ್ಯಂಡ್ ಚೀಕು ಶಿ ವಾಸ್ ರನ್ನಿಂಗ್. ಅವಳು ಓಡ್ತಾ ಇದ್ಲು. ಅವಳನ್ನ ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ನಮಗೆ. ಆ್ಯಂಡ್ ಬಟ್ಟೆಗಳನ್ನೆಲ್ಲ ನಾನೇನು ಜಾಸ್ತಿ ನೋಡಲಿಲ್ಲ. ನಾನು ಆಲ್ಮೋಸ್ಟ್ ಜ್ಯುವೆಲ್ರಿಗಳನ್ನೇ ನೋಡಿದೆ. ಐ ಥಿಂಕ್ ಒಂದು 3 ಸ್ಟಾಲ್ನಲ್ಲಿ ನಾನು ಈ ಬಾರಿ ಪರ್ಚೇಸ್ ಮಾಡಿದೆ. ಆ್ಯಂಡ್ 3 ಸ್ಟಾಲು ಕೂಡ ವುಮೆನ್ ಎಂಟ್ರಪ್ರಿನರ್ಸ್ಗಳದ್ದಾಗಿತ್ತು. ಹಾಗಾಗಿ ಟು ಸಪೋರ್ಟ್ ದೆಮ್ ನಾನು ಅವ್ರ ಹತ್ರ ಬೈ ಮಾಡಿದೆ. ಹಾಗೆಯೇ ಅಲ್ಲಿ ಹೋದವರೆಲ್ಲ ದಯವಿಟ್ಟು ನಿಮ್ಮ ರಿವ್ಯೂಸ್ ಕೊಡಿ ಅಂತ ಎಲ್ಲ ಹೇಳಿದರು. ದೆನ್ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದಾಗ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಒಬ್ಬರು ನನ್ನನ್ನು ಗುರ್ತಿಸಿ ನನ್ನನ್ನು ಮಾತಾಡಿಸಿದ್ರು. ನನಗದು ತುಂಬಾ ಖುಷಿ ಆಯಿತು. ನೀವು ವಿಡಿಯೋಸ್ ಎಲ್ಲ ಮಾಡ್ತೀರಾ ಅಲ್ವಾ, ನೋಡಿದ್ದೀನಿ ಅಂತ ಹೇಳಿದ್ರು. ಎಸ್, ತುಂಬಾ ಖುಷಿ ಆಯಿತು.
ಹಾಗೆಯೇ ಅಲ್ಲಿ ಸಾಕಷ್ಟು ಫೋಟೋಗಳನ್ನ ತೊಗೊಂಡ್ವಿ ನಾವು. ನಾನು ತೊಗೊಳ್ಳಿಲ್ಲ, ಧನ್ವಿ ಆ್ಯಂಡ್ ಧೃತಿದು ತುಂಬ ಫೋಟೋಸ್ನ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬಹುದು. ಯಾಕೆಂದರೆ ಪ್ರೀವಿಯಸ್ಲಿ ನಾನು ಬಂದಿರಲಿಲ್ಲ. ಅಗೇನ್ ಐ ಆಮ್ ಶಾಪಿಂಗ್ ಜ್ಯುವೆಲರಿ ಹಿಯರ್. ಬಟ್ ಏನಂತಂದರೆ ಇಲ್ಲಿ ಎಲ್ಲ ಫ್ಯಾಷನ್ ಜ್ಯುವೆಲರೀಸ್ ಇತ್ತು. ಟ್ರೆಡಿಷ್ನಲ್ ಅಥವಾ ಟೆಂಪಲ್ ಜ್ಯುವೆಲರಿ ಅಂತ ಏನು ಹೇಳ್ತಾರೆ ಆ ಥರದ್ದು ಸಿಕ್ಕಲಿಲ್ಲ ನನಗೆ. ನಾನು ಆ್ಯಕ್ಚುಲಿ ಅದನ್ನು ಕೂಡ ನೋಡ್ತಾ ಇದ್ದೆ. ಆ್ಯಂಡ್ ಬ್ಯಾಂಗಲ್ಸ್ ನೋಡ್ತಾ ಇದ್ದೆ, ಬ್ಯಾಂಗಲ್ಸ್ ಕೂಡ ಸಿಕ್ಕಲಿಲ್ಲ. ಆ್ಯಂಡ್ ನಾನು ಪ್ರೀವಿಯಸ್ಲಿ ಇನ್ನೊಂದು ಇದು ಹೋಗಿದ್ದೆ ಅಲ್ಲ, ಅಲ್ಲಿ ಹೇಳಿದೆ ಅಲ್ಲ ನಾನು ಇಳ್ಕಲ್ ಸೀರೆ ನೋಡ್ತಾ ಇದ್ದೀನಿ ಅಂತ. ಇಲ್ಲೂ ನೋಡಿದೆ ಇಳ್ಕಲ್ ಸೀರೆ ಸಿಕ್ಕಲಿಲ್ಲ ನನಗೆ. ಯಾಕೋ ಇತ್ತೀಚೆಗೆ ಇಳ್ಕಲ್ ಸೀರೆ ಮೇಲೆ ತುಂಬ ಒಲವಾಗಿಬಿಟ್ಟಿದೆ ನನಗೆ. ಅರೌಂಡ್ 3-4 ಜ್ಯುವೆಲ್ರಿ ಸ್ಟಾಲ್ಸ್ನಲ್ಲಿ ನಾನು ಪರ್ಚೇಸ್ ಮಾಡಿದೆ. ಇದ್ರ ಮಧ್ಯ ಧನ್ವಿ ಧೃತಿನೂ ಕೇಳಿದ್ರು, ಬಟ್ ಅವರಿಗೆ ನಿನ್ನೆ ಅಷ್ಟೇ, ಅಂದರೆ ಅವಳದು ಆ್ಯನ್ಯಲ್ ಡೇ ಇತ್ತು, ಹಾಗಾಗಿ ಅವಳಿಗೆಲ್ಲ ಜ್ಯುವೆಲ್ರೀಸ್ ಕೊಡಿಸಿದ್ದೆ. ಸೊ ಅವ್ರಿಗೆ ಕೊಡಿಸ್ಲಿಲ್ಲ. ಅವ್ರಿಗೇನೂ ಕೊಡಿಸಿಲ್ಲ ಅಂದರೆ ಅವರಂತೂ ಸುಮ್ಮನೆ ಇರಲ್ಲ. ಸೊ ಹಾಗಾಗಿ ಈ ಕೀ ಚೈನ್ಗಳನ್ನ ಕೊಡಿಸ್ದೆ ಅವರಿಗೆ. ಆ್ಯಕ್ಚುಲಿ ನಾನು ಕೊಡಿಸಿದ್ದಲ್ಲ, ಅವ್ರ ಪಪ್ಪ ಕೊಡಿಸಿದ್ದು. ಯಾಕೆಂದರೆ ತುಂಬ ದಿವಸದಿಂದ ಕೇಳ್ತಿದ್ಲಂತೆ ಧೃತಿ ಅವಳ ಫೇವ್ರೆಟ್ ಫುಟ್ಬಾಲರ್ದು ಒಂದು ಕೀ ಚೈನ್ ತೊಗೊಂಡ್ಲು. ಆ್ಯಂಡ್ ಧನ್ವಿ ಮರ್ಮೇಡ್ದು ಸಮ್ ಕೀ ಚೈನ್ ತೊಗೊಂಡ್ಲು. ಆದರೆ ಆ ಕೀ ಚೈನ್ ಏನಾಯಿತು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇದ್ರ ಮಧ್ಯೆ ನನ್ನ ಫೇವ್ರೆಟ್ ಯೂಟ್ಯೂಬರ್ನ ಕೂಡ ನಾನು ಮೀಟ್ ಮಾಡಿದೆ. ಶಿ ಈಸ್ ಮೋಸ್ಟ್ ಇನ್ಸ್ಪೈರಿಂಗ್ ವುಮೆನ್. ನಾನು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಬಿಕಾಸ್ ಅವರಿಂದನೇ ನಾನು ಯೂಟ್ಯೂಬ್ ಚಾನಲ್ ಅಂತ ಶುರು ಮಾಡಿದ್ದು, ವಿಚ್ ಈಸ್ ಮೈ ಫೇವ್ರೆಟ್ ಅರ್ಬನ್ ಕನ್ನಡತಿ ಕವಿತಾ ಪ್ರಶಾಂತ್ ಅವರು. ಎಕ್ಸೈಟ್ಮೆಂಟಲ್ಲಿ ಅವ್ರ ಜೊತೆ ವಿಡಿಯೋ ತೊಗೊಳೋದೇ ಮರ್ತೋಯ್ತು, ಫೋಟೋಸ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಕ್ಯೂಟ್ ಸ್ಟಫ್. ಇಲ್ಲಿ ಬರ್ತಿದ್ದಂಗೆ ಧನ್ವಿ ಫೇವ್ರೆಟ್ ಸನ್ಫ್ಲವರ್ ಕಾಣಿಸ್ತು. ಆ್ಯಂಡ್ ಅವಳು ಒಂದೇ ಮಾತು ಕೇಳಿದ್ದು, ನನಗೆ ಸನ್ಫ್ಲವರ್ ಬೇಕು. ಆ್ಯಕ್ಚುಲಿ ಧನ್ವಿಗೆ ಸನ್ಫ್ಲವರ್ಸ್ ಅಂದರೆ ತುಂಬಾ ಇಷ್ಟ. ನಮ್ಮನೆ ಹತ್ರ ಅಂದರೆ ನೇಬರ್ ಒಬ್ರ ಹತ್ರ ಸನ್ಫ್ಲವರ್ ಪ್ಲ್ಯಾಂಟ್ ಇದೆ, ಅವ್ರ ಹತ್ರ ಹೋಗಿನೂ ಸನ್ಫ್ಲವರ್ ಇಸ್ಕೊಂಡು ಬರ್ತಾಳೆ ಆವಾಗ. ಸೊ ಶಿ ಆಸ್ಕ್ ಮೀ ಇದನ್ನು ಕೊಡಿಸಿ ಪ್ಲೀಸ್ ಅಂತ. ಅವಳು ಎಷ್ಟು ಕ್ಯೂಟಾಗಿ ಕೇಳಲು ಅಂತ ಹೇಳಿದ್ರೆ ನೋ ಅನ್ನೋಕ್ಕೆ ಮನಸ್ಸೇ ಬರಲಿಲ್ಲ. ಆ್ಯಂಡ್ ಅವರು ಕೂಡ ಅವಳ ಇಟ್ಕೊಂಡಿದ್ದು ನೋಡಿ ಪಿಕ್ಚರ್ ಎಲ್ಲ ತಗೊಂಡ್ರು. ಆಕೃತಿ ಹ್ಯಾಂಡ್ಮೇಡ್ ಅಂತ ಅವರ ಇನ್ಸ್ಟಾಗ್ರಾಮ್ನ ನಾನು ಟ್ಯಾಗ್ ಮಾಡಿರ್ತೀನಿ, ಪ್ಲೀಸ್ ಡೂ ಫಾಲೋ ಹರ್. ಇಟ್ ಈಸ್ ಕಂಪ್ಲೀಟ್ಲಿ ಹ್ಯಾಂಡ್ಮೇಡ್. ಇಷ್ಟೆಲ್ಲ ಸುತ್ತಾಡಿ ತಿರುಗಾಡಿ ಆಟ ಆಡಿ ಸ್ವಲ್ಪ ಹೊಟ್ಟೆಗೇನಾದರೂ ಹಾಕ್ಕೊಳ್ಬೇಕಲ್ಲ. ಸೊ ವಿ ಆರ್ ಟ್ರೈಯಿಂಗ್ ಈಟ್ ರಾಜಾ ಅವರ ಗ್ವಾವಾ ಶಾರ್ಟ್ಸ್. ಬೇಸಿಕಲಿ ಇದು ಏನು ಹೇಳ್ತಾರೆ, ಸೀಬೆಹಣ್ಣಿನ ಜ್ಯೂಸ್ ಆಗಿರುತ್ತೆ. ಅವ್ರದ್ದು ಗೊತ್ತಲ್ಲ, ಝೀರೋ ವೇಸ್ಟ್ ಕನ್ಸೆಪ್ಟಲ್ಲಿ ಅವರು ಜ್ಯೂಸನ್ನ ಕೊಡ್ತಾರೆ. ನಾನು ಬ್ಯಾಂಗ್ಳೂರು ಹೋದಾಗ ಟ್ರೈ ಮಾಡಬೇಕು ಅಂತ ತುಂಬ ಸತಿ ಅಂದ್ಕೊಂಡಿದ್ದೆ. ನಾನು ಬೆಂಗಳೂರಿಗೆ ಹೋಗಿಲ್ಲ, ಅವರು ಮೈಸೂರಿಗೆ ಬಂದಿದ್ದಾರೆ. ಅವರು ಅಂದರೆ ಇಲ್ಲೇ ಟ್ರೈ ಮಾಡ್ತಾ ಇದ್ದೀನಿ ನಾನು. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮನ್ನು ನೋಡಿ ಧನ್ವಿ ಏನು ಕೇಳೋದ್ಲು ನೀವೇ ನೋಡಿ. ಎಸ್, ದಟ್ಸ್ ಆರ್ ಚೀಕು. ಅವಳ ಲವ್ ಫಾರ್ ವಾಟರ್ಮೆಲನ್ ಈಸ್ ನೆವರ್ ಎಂಡಿಂಗ್. ಸೊ ಅಲ್ಲಿ ಒಬ್ಬರು ವಾಟರ್ಮೆಲನ್ ಜ್ಯೂಸ್ ತೊಗೊಂಡು ಕುಡಿದ್ರು. ಅದನ್ನು ನೋಡ್ಕೊಂಡು ನಾನು ವಾಟರ್ಮೆಲನ್ ಜ್ಯೂಸ್ ಕುಡಿಲೇಬೇಕು ಅಂತ ಹಠ ಮಾಡಿದ್ಲು. ಅದರಲ್ಲಿ ಕುಡಿಯೋಕೆ ಆಗಲ್ಲ ಕಣಪ್ಪ ನಿನಗೆ, ನೋ ಐ ವಾಂಟ್ ಟು ಟ್ರೈ, ಐ ವಾಂಟ್ ಟು ಡ್ರಿಂಕ್ ಅಂತ ಹಿಡ್ಕೊಂಡಿದ್ಲು. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಮುಂದೆ ಬರ್ತಿದ್ದಂಗೆ DJ ನೈಟ್ ಇತ್ತು. ಇದ್ರ ಬಗ್ಗೆ ನಾನು ಏನು ಹೇಳಿ, ನೀವೇ ನೋಡಿ. ಫುಲ್ ಆ್ಯಕ್ಚುಲಿ ಇಲ್ಲಿಗೆ ಬರೋಕ್ಕೆ ಮುಂಚೆನೇ ಅವಳು ಫುಲ್ ಸುಸ್ತಾಗಿದ್ಲು. ಅಲ್ಲಿ ಟ್ರಾಂಪೋಲಿನ್ನಲ್ಲಿ ಮತ್ತು ಇನ್ನೊಂದೆರಡು ಆಟ ಎಲ್ಲ ಆಡಿದ್ಲು. ಸುಸ್ತಾಗಿದ್ದಾಳಲ್ಲ ಅಂತ ನಾನು ಅಂದ್ಕೊಂಡ್ರೆ ಇಲ್ಲಿ ಬಂದು ಅವರ ಅಷ್ಟು ಸ್ಟ್ರೇಂಜರ್ಸ್ ಮಧ್ಯೆ ಶೀ ಈಸ್ ಎಂಜಾಯಿಂಗ್. ಅವಳಿಗಿನ್ನೇನು ಬೇಕಾಗಿಲ್ಲ, ಹೊಟ್ಟೆ ತುಂಬಿದ್ರೆ ಸಾಕು, ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಕುಣ್ಕೊಂಡು ಆಟ ಆಡ್ಕೊಂಡು ಇರ್ತಾಳೆ. ಐ ಡೋಂಟ್ ನೋ ಅವಳಿಗೆ ಇಷ್ಟೊಂದು ಎನರ್ಜಿ ಎಲ್ಲಿಂದ ಬರುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ. ಈ DJ ಇಷ್ಟೊಂದು ಇಷ್ಟ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಎಲ್ಲ ಕನ್ನಡ ಸಾಂಗ್ಸ್, ಎಲ್ಲದು ಕನ್ನಡ ಸಾಂಗ್ಸ್. ಆ್ಯಂಡ್
ಏನದು ನಮ್ಮ ಫೇವ್ರೆಟ್ ಅಪ್ಪು ಸರ್ ಸಾಂಗ್ಸ್ ಹಾಕಿದ್ರು. ಅವಳಿಗೆ ಅಪ್ಪು ಸರ್ ಸಾಂಗ್ಸ್ ಅಂದರೆ ತುಂಬಾ ಇಷ್ಟ. ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕಿದ್ರು. ಅವ್ರದ್ದೆಲ್ಲ ಫೇವ್ರೆಟ್ ಸಾಂಗೇನೆ. ಸೊ ಶೀ ಈಸ್ ನಾನ್ ಸ್ಟಾಪ್ ಕುಣಿತಾ ಇದ್ಲು. ಮಧ್ಯೆ ಅವ್ರ ಅಕ್ಕನ್ನ ಹೋಗಿ ಕರ್ಕೊಂಡು ಬರ್ತಾಯಿದ್ಲು, ನನ್ನ ಜೊತೆ ಡ್ಯಾನ್ಸ್ ಮಾಡೋಬಾ, ನಾನು ಒಬ್ಬಳೇ ಮಾಡಲ್ಲ, ಮಾಡೋಬಾ ಅಂತ. ಬಟ್ ಧೃತಿ ಶೀ ಈಸ್ ಕಂಪ್ಲೀಟ್ಲಿ ಆಪೋಸಿಟ್, ನಿಮಗೆಲ್ಲ ಗೊತ್ತೇ ಇದೆ. ಸೊ ಶೀ ಸೆಡ್ ನೋ ಐ ವಿಲ್ ಸ್ಟೇ ಹಿಯರ್, ಯು ಗೋ ಆ್ಯಂಡ್ ಡ್ಯಾನ್ಸ್ ಅಂತ. ಸೊ ಎಸ್, ಹೀಗೆ ಕಳೀತು ನಮ್ಮ ಒಂದು ವೀಕೆಂಡ್. ಕೇಡಿಗಳೆಲ್ಲ ಇನ್ನೂ ಗಪ್ಪು ಚುಕ್ಕು. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನುಷ್ಯ ದುಡ್ಡಿದ್ರೆ, ಕಾರು ಬಂಗ್ಲೆ ಇದ್ದರೆ ಮಾತ್ರ ಖುಷಿಯಾಗಿರ್ತಾನೆ ಅಂತ ಹೇಳ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗನ್ಸೋದು ಮನುಷ್ಯ ಖುಷಿಯಾಗಿರಬೇಕಾದ್ರೆ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮಕ್ಕಳಿಗೆ ಅಪ್ಪ ಅಮ್ಮ ಜೊತೆಗಿರೋದು, ಒಬ್ಬ ಪೇರೆಂಟ್ಸಿಗೆ ಅವ್ರ ಮಕ್ಕಳು ಖುಷಿಯಾಗಿರೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಸ್, ಒಂದು ವೀಕೆಂಡ್, ಒಂದು ಈವ್ನಿಂಗ್ ನಾವು ಹೀಗೆ ಕಳೆದ್ವಿ. ಫುಲ್ ಫ್ಯಾಮಿಲಿ ಜೊತೆ ಆಗಿ ಎಂಜಾಯ್ ಮಾಡಿಕೊಂಡು, ಶಾಪಿಂಗ್ ಮಾಡಿಕೊಂಡು ತುಂಬಾ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಅದನ್ನು ನೋಡಿದ್ಮೇಲೆ ಇನ್ನೇನು ಬೇಕಿರುತ್ತೆ ಹೇಳಿ ಒಬ್ಬ ಪೇರೆಂಟ್ಸಿಗೆ. ನಮ್ಮ ಧನ್ವಿ ನಾನ್ ಸ್ಟಾಪ್ ಡ್ಯಾನ್ಸ್ ಮಾಡ್ತಾಯಿದ್ಲು. ಧೃತಿ ಹೋಗೋಕೆ ರೆಡಿ ಇರಲಿಲ್ಲ, ಅದಕ್ಕೆ ಈ ಬಾರಿ ನನ್ನನ್ನೇ ಕರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡಿಸಿದ್ಲು. ಇದ್ರ ನಂತರನೂ ನಾವು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ ಅಂತ ಅದನ್ನು ವಿಡಿಯೋ ಮಾಡಲಿಲ್ಲ, ಯಾಕೆಂದರೆ ನಾವು 4 ಜನ ಆಮೇಲೆ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಅದರದ್ದು ವಿಡಿಯೋ ಯಾರೂ ಮಾಡಲಿಲ್ಲ. ಲೆಟ್ಸ್ ಎಂಜಾಯ್ ಅಂತ ಅನ್ನಿಸ್ತು. ಇಷ್ಟೊಂದು ವಿಡಿಯೋ ತೊಗೊಂಡಿದ್ದೀವಲ್ಲ, ಲೆಟ್ಸ್ ಎಂಜಾಯ್ ಅಂತ ಹೇಳಿ ನಾವು 4 ಜನ ಡ್ಯಾನ್ಸ್ ಮಾಡಿದ್ವಿ. ಆ್ಯಂಡ್ ಇಷ್ಟೆಲ್ಲ ಮಾಡಿದ್ಮೇಲೆ ಚೆನ್ನಾಗಿ ಹೊಟ್ಟೆ ಹಸ್ದಿತ್ತು. ಅಲ್ಲೇ ಒಳ್ಳೆ ಫುಡ್ ಕೂಡ ಇತ್ತು, ಅಂದರೆ ಮೇಲ್ಕೋಟೆ ಪುಳಿಯೋಗರೆ ಮತ್ತು ಇನ್ನೊಂದು ಸಮ್ ದೋಸೆ, ಆ ಥರ ಎಲ್ಲ ಐಟಮ್ಸ್ ಇತ್ತು. ಸೊ ನಾವು ಕೂಡ ಅಲ್ಲೇ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ. ಫ್ರೆಂಡ್ಸ್, ನೀವೆಲ್ಲ ಯಾರ್ಯಾರು ಮೈಸೂರು ಸಂತೆಗೆ ಹೋಗಿದ್ರಿ, ನೀವೇ ಯಾವ ರೀತಿ ಎಂಜಾಯ್ ಮಾಡಿದ್ರಿ, ನೀವೇನೇನು ಶಾಪಿಂಗ್ ಮಾಡಿದ್ರಿ, ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ಇಂಥದ್ದೇನಾದರೂ ಮೈಸೂರಲ್ಲಿ ಏನು ಸಂತೆ, ಜಾತ್ರೆ ಆ ಥರದ್ದೇನಾರಿದ್ರೆ ದಯವಿಟ್ಟು ನನಗೆ ತಿಳಿಸಿ. ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಾನು ತುಂಬಾ ಬ್ಯುಸಿ ಆಗಿಬಿಟ್ಟು ಈ ಥರದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟೈಮೇ ಸಾಕಾಗ್ತಾ ಇಲ್ಲ ನನಗೆ. ಆ್ಯಕ್ಚುಲಿ ಹೋಗಬೇಕಾಗಿದ್ದು ಫ್ರೈಡೇ ಹೋಗಿದ್ರೆ ಚೆನ್ನಾಗಿರೋದು, ಅದರ ವಿಡಿಯೋನೂ ಹಾಕಿದ್ದಿದ್ರೆ ಒಳ್ಳೆ ಹೆಲ್ಪ್ಫುಲ್ ಅಂತಲೂ ಆಗಿರೋದು. ಬಟ್ ನಾವು ಹೋಗಿದ್ದು ಸಂಡೇ, ಅದು ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಹೊರಟಿದ್ದೆ ಬೇರೆ ಜಾಗಕ್ಕೆ, ಬಟ್ ಹೋಗಿದ್ದೆ ಬೇರೆ ಜಾಗಕ್ಕೆ. ಸೊ ಎಸ್, ಹೀಗೆ ಕಳೀತು ನಮ್ಮ ಸಂಡೇ ಈವ್ನಿಂಗ್. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೊಂದು ಅಮ್ಮ ಮಕ್ಕಳ ಕ್ಯೂಟ್ ವಿಡಿಯೋ ಅಥವಾ ಟ್ರಾವೆಲಿಂಗ್ ವಿಡಿಯೋ ಅಥವಾ ವುಮೆನ್ ಎಂಪವರ್ಮೆಂಟ್ನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸಜೆಷನ್ಸ್ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟ್ ಫಾಲೋ ಮಾಡಿ.